ಸಿನಿಮಾದಲ್ಲಿ ಫೈಟ್ ಇದ್ರೇ ಆ ಸಿನಿಮಾ ಒಂದು ಚಂದ ಪ್ರೇಕ್ಷಕರನ್ನು ರಂಜಿಸೋದು ಅನ್ನೋದು ಹಿಂದಿನ ಕಾಲದಿಂದಲೂ ಬಂದಂಥ ಒಂದು ಪದ್ಧತಿ. ಸದ್ಯಕ್ಕೆ ಕೋರಾ ಸಿನಿಮಾದಲ್ಲಿ ಫೈಟ್ ಮಾಸ್ಟರ್ ಆಗಿ ಪ್ರೇಕ್ಷಕರ ಗಮನಕ್ಕೆ ಬಂದಂತಹ ಚಿನ್ನ ಮಾಸ್ಟರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿನಿಮಾ ಅಂದಮೇಲೆ ಅಲ್ಲಿ ಫೈಟ್ ಬೇಕು. ನಿಮ್ಮ ಫೈಟು ಪ್ರೇಕ್ಷಕರಿಗೆ ಎಷ್ಟು ಸೀಟಂಚಲ್ಲಿ ಕೂರಿಸಿ ನೋಡಿಸುತ್ತೆ ಅಥವಾ ವಿಸಿಲ್ ಹೊಡಿಸುತ್ತೆ ಅಂತ? ಆ್ಯಕ್ಚುಲಿ ಫೈಟ್ ಬಂದರೆ ಕಾನ್ಸೆಪ್ಟ್ ವೈಸೇ ಹೋಗೋದು. ಯಾವುದಾದ್ರೂ ಫೈಟ್ ಹಂಗೆ ಮಾಡೋದಲ್ಲ, ಕಾನ್ಸೆಪ್ಟ್ ಇದ್ರೇ ಚೆನ್ನಾಗಿ ಫೈಟು ಬರುತ್ತೆ ಅದು. ಸೊ ಕೋರಾ ಸಿನಿಮಾ, ನನಗೆ ಕೋರಾ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿರೋದು ನಮ್ಮ ಡೈರೆಕ್ಟ್ರು ಮೂರ್ತಿ ಸಾರು. ಅವ್ರಿಗೆ ಋಣ ಎಷ್ಟು ಹೇಳಿದ್ರು ಸಾಲಲ್ಲ. ಯಾಕಂದರೆ ಆ ರೇಂಜಿಗೆ ನಮಗೆ ಸಬ್ಜೆಕ್ಟ್ ಹೇಳಿದ್ರು ಡೈರೆಕ್ಟ್ ಸಾರು. ಸಬ್ಜೆಕ್ಟ್ ಹೇಳಿ ಕತೆ ಅಂದರೆ ನನಗೆ ಸ್ಕ್ರೀನ್ ಮೇಲೇ ಕಾಣ್ತಾಯಿದ್ದೆ. ಅವ್ರು ಹೇಳ್ತಾಯಿದ್ದೆ ಸ್ಕ್ರೀನ್ ಮೇಲೆ ಆಮೇಲೆ ಅವ್ರು ಹೇಳಿದ್ರು, ನೋಡೋಣ ಹಿಂಗಿದೆ ಫೈಟು ಅದ್ಭುತವಾಗಿರಬೇಕಂದ್ರು. ಸರ್ ಹಿಂಗೆ ಮಾಡಬೇಕು, ಅದು ಸ್ವಲ್ಪ ಖರ್ಚಾಗತ್ತೆ, ಡೈರೆಕ್ಟ್ರು ನಾವು ಡಿಸ್ಕಸ್ ಮಾಡಿಕೊಂಡು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಮೆಸೇಜ್ ಕೊಡೋಣ ಅಂದ. ಕಾನ್ಸೆಪ್ಟ್ ಹೇಳಿ ಸರ್ ಅಂದ ತಕ್ಷಣ ಅವ್ರು ಕಾನ್ಸೆಪ್ಟ್ ಹೇಳಿದ್ರು. ನನ್ನ ಮಗ ಹಿಂದೆ ಇದ್ದ ಕಾರಲ್ಲಿ, ಅವನೇ ಹಿಂಗೆ ಬಂದ್ಬಿಟ್ಟು ಆ ಕತೆ ಹೇಳ್ತಾಯಿದ್ರು. ಅವನಿಗೂ ಅದು ಅಷ್ಟು ಇಂಟ್ರೆಸ್ಟ್ ಆಗೋಯ್ತು ಇವ್ರ ಕತೆ. ಕಾನ್ಸೆಪ್ಟ್ ಹೇಳ್ತಾಯಿದ್ರೆ ನಾನು ಹೇಳಿದೆ, ಹೆವಿ ರಿಚ್ ಇದೆಯಲ್ಲ, ಹೆವಿ ಖರ್ಚು ಮಾಡ್ತಾರಾ ಅಂತ ಹೇಳಿ ಡಿಸ್ಕಸ್ ಮಾಡಿದೆ. ಡೈರೆಕ್ಟ್ ಸರ್ ಹೇಳಿದ್ರು, ಮಾಸ್ಟರ್ ಎಷ್ಟು ದಿವಸ ಆಗುತ್ತೆ ಈ ಫೈಟು ಅಂತ ಹೇಳಿ ಕಾನ್ಸೆಪ್ಟೆಲ್ಲ ಹೇಳಿದ್ಮೇಲೆ. ಸರ್ ಕಮ್ಮಿ ಇಲ್ಲ ಅಂದ್ರೂ 8 ದಿವಸ ಆಗುತ್ತೆ ಸರ್ ಅಂದೆ. 8 ದಿವಸ ಆಗುತ್ತಾ ಅಂದರು. ಹೌದು ಸರ್, ಮತ್ತು 8 ದಿವಸ ಹೆಂಗೆ ಮಾಡ್ತೀರಾ? ನೀವು ಹೇಳಿರೋ ಕಾನ್ಸೆಪ್ಟ್ ಹಂಗಿದೆ ಸರ್, ಆ ರೇಂಜಿಗಿದೆ, ಹಾಗೆ ಆಗುತ್ತೆ 8 ದಿವಸ. ಒಂದು ಪೇಜ್ ಟರ್ನ್ ಮಾಡಿಬಿಟ್ಟು ತೋರಿಸಿದ್ರು ನನಗೆ. ಅವ್ರು ಆಲ್ರೆಡಿ 8 ಡೇಸ್ ಫೈಟ್ ಅಂತ ಬರ್ಕೊಂಡು ಬಂದವ್ರೆ. 8 ಡೇಸು ನಾನು ಮೆಸೇಜ್ ಕೊಟ್ಟಿದ ತಕ್ಷಣ 8 ದಿವಸ ನೋಡಿ ಮಾಸ್ಟರ್ ಅಂದರು. ಇನ್ನೆಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ. ಫೈಟ್ ಮಾಸ್ಟರ್ಗಿಂತ ಅವರೇ ಕತೆ ಹೇಳುವಾಗ ಹೆಂಗಿತ್ತಂದರೆ, ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಡೈರೆಕ್ಟ್ರ್ ಅವರು, ಬೋಯಪಾಟಿ ಸೀನ್ ಅಂತ. ಅವ್ರ ಹತ್ರ ನಾವು ಸರಿ ನೋಡು ಇನ್ನೊಂದು ಯಾವುದೋ ಪಿಕ್ಚರ್ ಮಾಡಿದ್ವಿ, ಕಾನ್ಸೆಪ್ಟ್ ಅವರು ಹೆಂಗೆ ಮೆಸೇಜ್ ಕೊಡ್ತಾರೋ ಅದೇ ಸೇಮ್ ಇವ್ರು ಕೊಡ್ತಾಯಿದ್ದಾರೆ. ಆವತ್ತೇ ಹೇಳಿದ್ದೀನಿ, ಸರ್ ನೀವು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರೆ ಬೋಯಪಾಟಿ ಸೀನ್ ಡೈರೆಕ್ಟ್ರ್ ಇದ್ದಾರಲ್ಲ, ಸೇಮ್ ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀರಾ, ಸೂಪರ್ ಅಂತ ಹೇಳಿದ್ರು. ಸರ್, ಈಗ ಖರ್ಚಾಯಿತು ಅಂದಿದ್ದೀರಾ. ಎಷ್ಟು ಖರ್ಚಾಯಿತು ಸರ್ ಫೈಟಿಗೆ? ಸುಮಾರು ಒಂದು 70-80 ಲಕ್ಷ ಆಯಿತು ಎಲ್ಲ ಫೈಟು. ಆಮೇಲೆ ಡೈರೆಕ್ಟ್ ಸರ್ ಹೇಳಿದ್ರು, ಸರಿಪಾ ಅಣ್ಣ ಇಲ್ಲೂ ಮೂರ್ತಿ ಸರ್ ಹತ್ರ ಹೋಗೋಣ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಮೂರ್ತಿ ಸರ್ ನೋಡ್ತಾಯಿದ್ದು. ಹೋಗಿ ಮೂರ್ತಿ ಸರ್ ನೋಡಿದ್ರೆ ನಮಸ್ಕಾರ ಅಂತ ಇವರೇ ಪ್ರೊಡ್ಯೂಸರು ಅಂದರು. ಸರ್ ಹಿಂಗಿದೆ ಕತೆ, ಇಷ್ಟು ದಿವಸ ಆಗುತ್ತೆ, ಏನೇನು ಮಾಸ್ಟರ್ ಅಂದರು. ನಮ್ಗೆ ಬೇಕಾಗಿರೋದೆಲ್ಲ ಹೇಳಿದ್ನಿ. ಫ್ಯಾಂಟಮ್ ಕ್ಯಾಮ್ರಾ, ಬೋಲ್ಟ್ ಕ್ಯಾಮ್ರಾ ಅವೆಲ್ಲ ಕೊಟ್ಟರು. ಎಷ್ಟು ದಿವಸ ಆಗುತ್ತೆ ಮಾಸ್ಟರ್ ಅಂದರು ಮೂರ್ತಿ ಸಾರು. ಕಮ್ಮಿ ಇಲ್ಲ ಅಂದರೆ 8 ದಿವಸ ಆಗುತ್ತೆ. 8 ದಿವಸ ಆಗುತ್ತಾ? ನಾನೇನು 10 ದಿವಸ ಆಗುತ್ತೆ ಅಂತ ತಿಳ್ಕೊಂಡೆ. ಏನು ಬೇಕಾಗಿ ಮಾಸ್ಟರ್ ಅಂದರೆ ಫ್ಯಾಂಟಮ್ ಕ್ಯಾಮ್ರಾ ಒಳ್ಳೆ ಸ್ಪೆಷಲಿಸ್ಟು ಐಟಮ್ಸ್ ಕೊಟ್ಟರು. ಸೂಪರಾಗೆ ನನಗೆ ಕೋಆಪ್ರೇಟ್ ಮಾಡಿದರು. ಓಕೆ ಸರ್, ಇವಾಗ ಸುನಾಮಿ ಕಿಟ್ಟಿಯಿಂದ ಫೈಟನ್ನು ಯಾವ ಥರ ತೆಗೆದ್ರಿ? ಯಾಕಂದರೆ ಅವ್ರು ಯಾವ ಥರ ಸಪೋರ್ಟ್ ಮಾಡಿದರು? ಅವ್ರು ಭಯಂಕರ. ನಾವು ಕಾನ್ಸೆಪ್ಟಿಗೆ ಹೋಗಿದ್ವಲ್ಲ ಕ್ಲೈಮ್ಯಾಕ್ಸ್ ಅಂತ, ಅವರು ಒರಿಜಿನಾಲಿಟಿ ಜಿಮ್ನಾಸ್ಟಿಕ್ ಪ್ಲೇಯರ್ ಅವರು. ನಾವು ಹಿಂಗಿದೆ ಸರ್, ಹಿಂಗಿದೆ, ನೀವೇನು ವರಿ ಮಾಡಬೇಡಿ ಮಾಸ್ಟರ್, ಮಾಡ್ತೀನಿ ಅಂದರು. ಲೈವ್ ರೋಪ್ ಇಲ್ಲ, ಏನಿಲ್ಲ, ಹಂಗೆ ಮಾಡಿದ್ರು. ಒಂದು ಫೈಟ್ ಸೀಕ್ವೆನ್ಸ್ ಒಳಗಡೆ ಒಂದು 3 ಬ್ಯಾಕ್ ಲಿಫ್ಟ್ ಹೊಡಿಬೇಕು, 4ನೇ ಬ್ಯಾಕ್ ಲಿಫ್ಟ್ ಸ್ಟೇಜ್ಗೆ ಹೋಗ್ಬೇಕು ಸಮ್ಮರು. ಆವಾಗ ಬಿದ್ದುಬಿಟ್ರು, ನೆಕ್ಕೆಲ್ಲ ಫುಲ್ಲು ಜಾಮ್ ಆಗೋಯ್ತು. ಏನೋ ಪ್ಯಾಕಪ್ ಆಗುತ್ತೆ ಏನೋ ಅಂತ ತಿಳ್ಕೊಂಡಿದ್ದೆ. ಅವರು 1/2 an ಅವರಲ್ಲಿ ರೆಡಿಯಾಗಿ ಮಾಸ್ಟರ್ ರೆಡಿ ಅಂದರು. ಏಯ್ ಸರ್ ಏನು ಸರ್ ಇಷ್ಟು ಏಟಾಗಿದೆ ಏನಂದ್ರೆ, ಏನಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಮಾಡಿದ್ರು. ರಾಕ್ಷಸನ ಥರ ಮಾಡಿದ್ರು ಸರ್ ಮೇಡಮ್. ಸರ್, ನೀವು ರವಿ ವರ್ಮ ಅವರಿಗೆ ಆಪ್ತರು, ನೀವು ಕ್ಲೋಸ್ ಫ್ರೆಂಡ್ಸ್ ಅಂದ್ರಿ. ಸೊ ನಿಮ್ಮಿಬ್ಬರ ಬಾಂಧವ್ಯ ಈಗ ಸಪ್ರೇಟಾಗಿ ಯಾಕೆ ಮಾಡ್ತಾ ಇದ್ದೀರಾ? ಅದು ನಾವಿಬ್ಬರು ರವಿ ವರ್ಮ ಅಂದರೆ ನನಗೆ ಒಂದು ರೇಂಜಿಗೆ ಗುರು ಇದ್ದಂಗೆ. ಸೊ ವಯಸ್ಸಲ್ಲಿ ಅವ್ರಿಗಿಂತ ನಾನು ದೊಡ್ಡವನು, ಆದರೆ ವರ್ಕಲ್ಲಿ ಅವರು ದೊಡ್ಡವರು. ನಾವು ಪ್ರಾಕ್ಟೀಸ್ ಇಬ್ಬರು ಮಾಡ್ತಾಯಿದ್ವಿ 95ಅಲ್ಲಿ. ಅಲ್ಲಿಂದ ಫ್ರೆಂಡ್ಸ್ ಆಗಿದ್ವಿ. ಆದರೆ ಈ ಹೊತ್ತಿನಗೂ ಫ್ರೆಂಡ್ಸ್ ಹಂಗೇ ಇದೆ, ಏನಿಲ್ಲ. ನನಗೇ ಸ್ವಲ್ಪ ಸಪ್ರೇಟ್ ಹೋಗಿಬಿಟ್ಟು ಮಾಡೋಣ ಅಂತೇಳಿ ಇದು ಮಾಡಿದೆ. ನನ್ನನ್ನು ಸಖತ್ತಾಗಿ ನೋಡ್ಕೊತಾ ಇದ್ದಾರೆ.
ನಂದು ಬಂದು ಬಿಸ್ನೆಸ್ ಬೇರೆ ಇದೆ. ಸಿನಿಮಾನಲ್ಲಿ ಡೈಲಿ ಶೂಟಿಂಗೆ, ದೇವ್ರ ಪುಣ್ಯದಲ್ಲಿ ರವಿವರ್ಮ ಕಂಟಿನ್ಯೂ ಶೂಟಿಂಗ್ ಮಾಡ್ತಾಯಿದ್ದಾರೆ, ಜೊತೆಗೆ ನಾವು ಅಸ್ಟೆಂಟು ಪಾರ್ಟ್ನರ್ ಥರ ಫೈಟ್ ಗುದ್ದಾಡೋದು, ಬೈಕೊಳ್ತೀವಿ. ಈ ಫೈಟ್ ಚೆನ್ನಾಗಿ ಕಂಪೋಸ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಏನಕ್ಕೆ ಇಟ್ರಿ ಹಂಗೆ ಅಂತ ಬೈಕೊಳ್ತೀವಿ. ಆದರೆ ಆ ಮನಸ್ಸಲ್ಲಿ ಇಟ್ಕೊಳ್ಳೋದು ಏನು, ಆಯಿತು ಬಿಡು ಮಾಡೋಣ ಅಂತೇಳಿ ಇವತ್ತಿಗೂ ಕ್ಲೋಸ್ ಫ್ರೆಂಡ್. ಅಂದರೆ ಯಾವ ಪ್ರದೇಶದಲ್ಲಿನೂ ಒಂದು ಮಾಸ್ಟ್ರು ಅಸ್ಟೆಂಟು 28 ಇಯರ್ಸ್ ಜೊತೆಗೆ ಇದ್ದಿರಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಾವಿಬ್ಬರೇ ಇದ್ದಿದ್ದು. ಸೊ ಒಂದು ಲೆಕ್ಕಕ್ಕೆ ಅವರು ನನಗೆ ಗುರುವೇ. ಚೆನ್ನಾಗೇ ನನಗೆ ಮಾತ್ರ ಕಮ್ಮಿನೇ ಮಾಡಿಲ್ಲ, ಎಲ್ಲ ಸಖತ್ತಾಗಿ ನೋಡ್ಕೊಳ್ತಾರೆ. ಸಹಾಯ ಮನುಷ್ಯ. ಸ್ವಲ್ಪ ಕೋಪ ಇರುತ್ತೆ ಹೊರತು ವರ್ಕಲ್ಲಿ ಕೋಪ ಇರುತ್ತೆ ಅಷ್ಟೇ, ಮನಸ್ಸಲ್ಲಿ ದಿಲ್ಲು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೋರಾ ಸಿನಿಮಾದ ಫೈಟ್ ಮಾಸ್ಟರ್ ಆಗಿರುವಂಥ ಚಿನ್ನಿ ಮಾಸ್ಟರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.